ದೇವ್ರೆ, ನನ್ನ ಕೈಲಾದ ಮಟ್ಟಿಗೆ ಇವಳನ್ನ ಒಳ್ಳೆ ರೀತಿಲೇ ಬೆಳೆಸ್ದೆ. ಆದರೂ ಇವರಪ್ಪ ಇದ್ದಿದ್ರೆ ಇನ್ನೂ ಸುಖವಾಗಿ ಬೆಳೆಸ್ತಿದ್ರೇನೋ. ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾಳೆ. ಇನ್ಮೇಲಾದರೂ ಇವಳು ಸುಖವಾಗಿರಲಿ. ಇವಳ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ ತಂದೆ. ಪೂರ್ಣಿ, ಬೇಗ ಬಾರೆ, ಎಲ್ರೂ ಬೇಗ ಬನ್ನಿ. ಹಾ ಬಂದ್ವಿ. ಕಾವೇರಿ, ಹೋಗಿ ಅಪ್ಪನ ಆಶೀರ್ವಾದ ತಗೊಳಮ್ಮ. ಬಾ ಪೂರ್ಣಿ. ಪೂರ್ಣಿ, ನಾವು ಹೋಗ್ತಿರೋದು ಹಳ್ಳಿಗೆ. ಅಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳು ಯಾವ್ದು ಹತ್ರದಲ್ಲಿ ಸಿಗಲ್ಲ. ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ಯಾ ತಾನೇ? ಅಮ್ಮ, ಎಲ್ಲ ತಗೊಂಡಿದ್ದೀನಿ. ಲಕ್ಷ್ಮಕ್ಕ, ನಾವು ಹೊರಟ ಮೇಲೆ ನೀವೆಲ್ಲರೂ ಟಿಟಿಲ್ ಬಂದ್ಬಿಡಿ. ಸರಿ. ಮಿಕ್ತವರೆಲ್ಲ ಇಲ್ಲಿ ಕಾಣಿಸ್ತಿಲ್ಲ. ಬರ್ತಿದ್ದಾರೆ. ಕಾವೇರಿ, ಹೊತ್ತಾಯ್ತು, ಬಾ ಕಂದ. ಕಾವೇರಿ, ನಾನು 2-3 ದಿನದಿಂದ ನೋಡ್ತಿದ್ದೀನಿ. ನಿನ್ ಮುಖದಲ್ಲಿ ನಗುನೇ ಕಾಣ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಆರೋಗ್ಯವಾಗಿದ್ಯಾ ತಾನೇ? ಹಾ, ನಾನು ಆರಾಮಾಗೇ ಇದ್ದೀನಿ. ಮತ್ಯಾಕ್ ಸಪ್ಪಗಿದ್ಯಾ? ಎಲ್ಲ ನೀನ್ ಅನ್ಕೊಂಡ್ ಹಾಗೆ ನಡೀತಿದ್ದೆ ತಾನೇ? ಪೂರ್ಣಿ, ಮದ್ವೆ ಅಂದ್ಮೇಲೆ ಟೆನ್ಷನ್ ಇದ್ದೇ ಇರುತ್ತಲ್ವಾ, ಅಲ್ವಾ ಕಾವೇರಿ? ನಮ್ಮ ಆದಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೆಣ್ಮಕ್ಳಿಗೆ ಮದ್ವೆ ಮುಗಿಯೋವರೆಗೂ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಹಾ ಅತ್ತೆ, ಆದ್ರೆ ಅದ್ರ ಜೊತೆ ಇನ್ನೊಂದು ಬೇಜಾರಿರ್ಬೋದು. ಏನಪ್ಪ ಅದು?